ಈ ರೀತಿ ಸಿಂಪಲ್ ಆಗಿ ಬೆಂಡೆಕಾಯಿ ಫ್ರೈ ರೆಸಿಪಿ ಮಾಡಿದರೆ ಹಾಗೆ ಕೂಡ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಇದನ್ನು ಮಾಡೋದಕ್ಕೆ ಒಂದು ಅರ್ಧ ಕೆಜಿ ಬೆಂಡೆಕಾಯಿ ತಗೊಂಡಿದ್ದೀನಿ. ಕ್ಲೀನಾಗಿ ತೊಳೆದು ಈ ರೀತಿ ಡ್ರೈ ಮಾಡ್ಕೊಂಡೇ ಕಟ್ ಮಾಡ್ಕೋಬೇಕು. ಕಟ್ ಮಾಡುವಾಗ ಫುಲ್ ಡ್ರೈ ಆಗಿರಬೇಕು ಬೆಂಡೆಕಾಯಿ ಎಲ್ಲಾನು ಕಟ್ ಮಾಡ್ಕೊಂಡಾಗಿದೆ. ಇವಾಗ ಪ್ಯಾನ್ನಲ್ಲಿ 1 ಕಪ್ ಆಗುವಷ್ಟು ನಾನಿಲ್ಲಿ ಶೇಂಗಾನ ಹಾಕೊತಿದ್ದೀನಿ. ಗರಿ ಹಾಕೋ ತನಕ ಹುರ್ಕೊಂಡು ಮಿಕ್ಸಿ ಜಾರಿಗೆ ಸೇರಿಸ್ತಿದ್ದೀನಿ. ಧನಿಯಾ ಪುಡಿ, ರೆಡ್ ಖಾರದ ಪುಡಿ, ಅರಿಶಿಣ, ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು, 1-2 ಗಡ್ಡೆ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಎಲ್ಲಾನು ಸೇರಿಸಿ ಈ ರೀತಿ ತರಿತರಿಯಾಗಿ ರುಬ್ಕೊಂಡು ತಗೋಬೇಕು. ನಂತರ 5 ಚಮಚ ಎಣ್ಣೆ ಹಾಕೊಂಡು ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೊಂಡು ತಗೋಬೇಕು. ಮೊದಲಿಗೆ ಹುರಿಯುವಾಗ ನಾನಿಲ್ಲಿ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಹಾಕ್ತಿದ್ದೀನಿ. ಬೇಗ ಹುರಿಯುತ್ತೆ, ಹಾಗೆ ರುಚಿ ಕೂಡ ಹೆಚ್ಚಾಗುತ್ತೆ. ಮತ್ತೆ ಬೆಂಡೆಕಾಯಿ ಹೈ ಫ್ಲೇಮ್ದಲ್ಲಿ ಹುರ್ಕೋಬೇಕು. ಇವಾಗ ಬೆಂಡೆಕಾಯಿ ಹುರ್ಕೊಂಡಾಗಿದೆ. ಇನ್ನೊಂದು ಕಡಾಯಿನಲ್ಲಿ 2-3 ಚಮಚ ಎಣ್ಣೆ ಬಿಸಿ ಆದ್ಮೇಲೆ ಜೀರಿಗೆ, ಇಂಗು, ಕರಿಬೇವಿನ ಸೊಪ್ಪು ಹಾಕೊಂಡಿನಿ. ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಇರಲಿ. ಹಾಗೆ ಕರಿಬೇವಿನ ಸೊಪ್ಪು ಗರಿ ಆದ್ಮೇಲೆ ಈ ಪೌಡರ್ನ ಹಾಕೊಂಡಿನಿ. ಈ ಪೌಡರ್ ಹಾಕಿದ್ಮೇಲೆ 1-2 ನಿಮಿಷ ಹುರ್ಕೋಬೇಕು.